ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಮಾಹಿತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಲ್ ಫಾರ್ವರ್ಡಿಂಗನ್ನು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಕೆಲವೊಂದಿಷ್ಟು ಜನ ಕೇಳಿದ್ರು ಕಾಲ್ ಫಾರ್ವರ್ಡಿಂಗನ್ನು ಹೇಗೆ ಮಾಡೋದಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲ್ ಏನಾದರೂ ಸ್ವಿಚ್ ಆಫ್ ಆಗಿದ್ದಾಗ ಅಥವಾ ಏನಾದರೂ ಬ್ಯುಸಿ ಬಂದಾಗ ಅಥವಾ ಏನಾದರೂ ನಾಟ್ ರೀಚಬಲ್ ಆದಾಗ ಅಂಥ ಟೈಮ್ನಲ್ಲಿ ಈ ಒಂದು ಕಾಲ್ ಫಾರ್ವರ್ಡಿಂಗ್ ಇಲ್ಲಿ ವರ್ಕ್ ಆಗುತ್ತೆ. ಎಲ್ಲ ಟೈಮ್ನಲ್ಲಿ ಕೂಡ ಇದು ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೀವಿಲ್ಲಿ ಕಂಪ್ಲೀಟ್ ಆಗಿ ನೋಡಿ. ಎಲ್ಲ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನೀವಿಲ್ಲಿ ಮೊದಲನೇದಾಗಿ ಇಲ್ಲಿ ಏನು ಮಾಡಬೇಕಂದ್ರೆ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ನಮಗೊಂದು ಒಳ್ಳೆ ಸಪೋರ್ಟ್ ಸಿಕ್ಕಂತಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವಿಲ್ಲಿ ಕಾಲ್ ಫಾರ್ವರ್ಡಿಂಗನ್ನು ಮಾಡಲಿಕ್ಕೆ ನೀವಿಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಯಾವುದೇ ಒಂದು ವೆಬ್ಸೈಟ್ನ ಆಗಲಿ ಇಲ್ಲಿ ಯೂಸ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಜಸ್ಟ್ ಇಲ್ಲಿ ಡೈಲರ್ ಪ್ಯಾಡ್ನ ಓಪನ್ ಮಾಡಿಕೊಂಡು ನೀವು ಈ ಒಂದು ಟ್ರಿಕ್ನ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಡೈಲರ್ ಪ್ಯಾಡ್ನ ಓಪನ್ ಮಾಡಬೇಕು. ಇಲ್ಲಿ ಒಂದು ಕೋಡ್ನ ಕೊಡ್ತೀನಿ. ಆ ಒಂದು ಕೋಡ್ನ ನೀವು ಇಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ ಮಾಡಿಕೊಂಡು ನಂತರ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಅದನ್ನು ಟ್ರೈ ಮಾಡ್ಬೋದು. ಇಲ್ಲಿ ನಾನು ಇಲ್ಲಿ ಡೈಲರ್ ಪ್ಯಾಡ್ನ ಓಪನ್ ಮಾಡ್ತೀನಿ. ನೋಡಿ, ಓಪನ್ ಮಾಡಿದಾಗ ಇಲ್ಲಿ ಒಂದು ಕೋಡ್ನ ನೀವು ಇಲ್ಲಿ ಡೈಲ್ ಮಾಡಬೇಕಾಗುತ್ತೆ. ಆ ಒಂದು ಕೋಡ್ನ ಹಾಕಿ ನಂತರ ಆ ಒಂದು ನಂಬರ್ನ ಹಾಕಬೇಕಾಗುತ್ತೆ. ನೀವು ಯಾವ ಒಂದು ನಂಬರ್ಗೆ ಕಾಲ್ ಫಾರ್ವರ್ಡಿಂಗ್ ಆಗಬೇಕು ಆ ಒಂದು ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಇಲ್ಲಿ ಡಬಲ್ ಸ್ಟಾರ್ನ ಡೇಲ್ ಮಾಡಬೇಕು. ನಂತರ ಇಲ್ಲಿ 21 ನಂಬರ್ನ ಡೇಲ್ ಮಾಡಬೇಕು. ನಂತರ ಇಲ್ಲಿ ಮತ್ತೊಮ್ಮೆ ಸ್ಟಾರ್. ನಂತರ ಇಲ್ಲಿ ಏನು ಮಾಡಬೇಕಂದ್ರೆ, ನಿಮ್ಮ ಒಂದು ಎಕ್ಸಾಂಪಲ್ ಆಗಿ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಒಂದು ವೈಫ್ ನಂಬರ್ ಆಗಿರ್ಬೋದು, ಅವರ ಒಂದು ಮೊಬೈಲ್ನಲ್ಲಿ ನೀವು ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಅವರ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ನಂಬರ್ನ ಇಲ್ಲಿ ಡೇಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಇಲ್ಲಿ ಚೆಕ್ ಮಾಡಬೇಕಂದ್ರೆ, ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ನಾನು ಯಾವುದೇ ಒಂದು ನಂಬರ್ನ ಹಾಕ್ತೀನಿ. ನೋಡಿ, ಇಲ್ಲಿ ಕೊನೆಯಲ್ಲಿ ಈಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಎಸ್ನ ಡೇಲ್ ಮಾಡಬೇಕು. ನಂತರ ಇಲ್ಲಿ ಕಾಲ್ ಬಟನ್ ಮೇಲೆ ಓಕೆ ಮಾಡಬೇಕು. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ರಿಜಿಸ್ಟ್ರೇಷನ್ ಆರ್ ಸಕ್ಸಸ್ಫುಲ್ ಅಂತ ಇಲ್ಲಿ ನೋಟಿಫಿಕೇಶನ್ ನಮಗೆ ಇಲ್ಲಿ ಬಂದಿದೆ. ಇದ್ರ ಮೇಲೆ ಓಕೆ ಮಾಡಬೇಕು. ಇವಾಗ ಏನಾಗುತ್ತೆ ಅಂದರೆ, ಈ ಒಂದು ಮೊಬೈಲ್ಗೆ ಬರುವ ಕಾಲ್ ನಿಮಗೆ ಬರುತ್ತೆ. ಅಂದರೆ ಎಲ್ಲ ಕಾಲ್ಸ್ ಬರಲ್ಲ. ಇಲ್ಲಿ ಸ್ವಿಚ್ ಆಫ್ ಆಗಿದ್ದಾಗ ಅಥವಾ ಬ್ಯುಸಿ ಅಂತ ಬಂದಾಗ ಅಥವಾ ನಾಟ್ ರೀಚಬಲ್ ಆದಾಗ ಅಂಥ ಟೈಮ್ನಲ್ಲಿ ಮಾತ್ರ ಈ ಒಂದು ಕೋಡ್ ಇಲ್ಲಿ ವರ್ಕ್ ಆಗುತ್ತೆ. ಈ ಒಂದು ಟ್ರಿಕ್ ಇಲ್ಲಿ ವರ್ಕ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಈ ಒಂದು ಟ್ರಿಕ್ನ ಅವರ ಒಂದು ಮೊಬೈಲ್ನಿಂದ ಹೇಗೆ ರಿಮೂವ್ ಮಾಡ್ಬೋದು ಅಂದರೆ, ಇಲ್ಲಿ ಇನ್ನೊಂದು ಕೋಡ್ನ ನೀವು ಇಲ್ಲಿ ಡೇಲ್ ಮಾಡಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಆ ಒಂದು ಕೋಡ್ನ ಹೇಳ್ತೀನಿ, ಹಾಗೆ ನೀವು ಇಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ನೀವು ಅದನ್ನು ಟ್ರೈ ಮಾಡ್ಬೋದು. ಇಲ್ಲಿ ಡಬಲ್ ಎಸ್ನ ಡೇಲ್ ಮಾಡಬೇಕು. ನಂತರ ಇಲ್ಲಿ 002S. ನಂತರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಇಲ್ಲಿ ನಮಗೆ ರಿಮೂವ್ ಆಗಿದೆ, ಸಕ್ಸಸ್ಫುಲ್ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದೆ. ನಂತರ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಇಲ್ಲಿ ನಮಗೆ ರಿಮೂವ್ ಆಗಿದೆ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಇದ್ರ ಮೇಲೆ ನಾನೀಗ ಓಕೆ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ನೀವು ಈ ಒಂದು ಟ್ರಿಕ್ನ ಯೂಸ್ ಮಾಡಬೇಕಾದಾಗ ಇಲ್ಲಿ ನೀವು ಜಾಗರೂಕರಾಗಿ ಇರಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಸೈಬರ್ ಹ್ಯಾಕರ್ಸ್ಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಖಾಲಿ ಮಾಡೋಕೆ ಇಲ್ಲಿ ಕಾಯ್ತಾ ಇರ್ತಾರೆ. ಈ ಒಂದು ಕಾಲ್ ಫಾರ್ವರ್ಡಿಂಗನ್ನು ಅವರು ಯೂಸ್ ಮಾಡ್ತಾರೆ. ಅಂತ ಒಂದು ಕರೆಗಳಿಗೆ ಇಲ್ಲಿ ನೀವು ಸಿಕ್ಕಿ ಬೀಳಬೇಡಿ. ಯಾಕಂದ್ರೆ ನಿಮ್ಮ ಒಂದು ಸುರಕ್ಷತೆಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ, ಈ ಒಂದು ಟ್ರಿಕ್ನ ಯೂಸ್ ಮಾಡಿದಾಗ ನಿಮ್ಮ ಒಂದು ಬ್ಯಾಂಕ್ ನಂಬರ್ಗೆ ಯಾವುದೇ ಒಂದು OTP ಯಾವುದೇ ಒಂದು ಪಾಸ್ವರ್ಡ್ ಬರುತ್ತೆ. ಆ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಶೇರ್ ಮಾಡೋಕೆ ಹೋಗಬೇಡಿ ದಯವಿಟ್ಟು. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಲ್ಲಿ ಕಾಲ್ ಫಾರ್ವರ್ಡಿಂಗನ್ನು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.